ಸೊ ನಮಗೆ ಈ ಸ್ಕ್ರೀನ್ ರೆಕಾರ್ಡರ್ ಮುಖಾಂತರ ತೋರಿಸ್ತಾ ಇದ್ದೀನಿ. ಈ ಥರ ಲಿಂಕ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರಾಲ್ ಮಾಡ್ತಾ ಹೋಗ್ಬೇಕು. ಎಲ್ಲಿ ಹೋಗ್ಬೇಕಂತ ನಾನು ತೋರಿಸ್ತೇನೆ ನಿಮಗೆ. ಕಾಲೇಜ್ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಸೊ ನೋಡಿ ಇವೆಲ್ಲ ನೀವು ಬಿಡಬೇಕಾಗತ್ತೆ. ಸೊ ಹಂಗೆ ಸ್ಕಿಪ್ ಮಾಡ್ತಾ ಹೋಗಬೇಕು, ಓಕೆನಾ. ಸೊ ಸ್ಕಿಪ್ ಮಾಡ್ತಾ ಹೋಗಿ, ಹಂಗೆ ಸ್ಕಿಪ್ ಮಾಡ್ತಾ ಹೋಗಿ. ಇಲ್ಲಿದೆ ನೋಡಿರಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿರಿ. ಓಕೆ, ಇವೆಲ್ಲ ಕಾಲೇಜುಗಳು ಲಭ್ಯ ಇರುವಂಥ, ಅಂದರೆ ಇದು ಕೂಡ ಅಲ್ಲ, ನಿಮ್ಮ ಕಾಸ್ಟ್ ಇದೆ ನೋಡ್ಕೋಬೇಕಂತಂದರೆ ಹಂಗೆ ಸ್ಕಿಪ್ ಮಾಡ್ತಾ ಹೋಗಬೇಕು. ಎಲ್ಲಿ ತನಕಪ್ಪ ಅಂತಂದರೆ ನಿಮ್ಗೆ ಹೇಳ್ತೀನಿ, ನಾನು ಪೇಜ್ ನಂಬರ್ ತನಕ ಹೇಳ್ತೀನಿ. ಓಕೆ, ಸೊ ಈ ಥರ ನೀವು ಅದನ್ನು ಮಾಡಬೇಕು, ಸ್ಕಿಪ್ ಮಾಡ್ತಾ ಹೋಗಿ. ನಿಮ್ಮ ಕಾಸ್ಟಲ್ಲಿ ಎಷ್ಟು ಸೀಟ್ ಇದ್ದಾವೆ ಅಂತ ನೋಡ್ಕೋಬೇಕಂದ್ರೆ ಹಿಂಗೆ, ಯಾಕಂದರೆ ತುಂಬ ಪೇಜ್ಗಳಿದ್ದಾವೆ ಇದರಲ್ಲಿ, ನಮಗೆ ಗೊತ್ತಾಗೋದಿಲ್ಲ ಎಷ್ಟು ಪೇಜ್ ಇದ್ದಾವೆ ಅಂತೇಳಿ. ಹಂಗೆ ಸ್ಕಿಪ್ ಮಾಡ್ತಾ ಹೋಗಿ. ಓಕೆ, ಸೊ ಇದು ಎಲ್ಲ ಏನಂದರೆ HK ನಾನ್ HK ಸೀಟ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಯಾವ ಕಾಲೇಜಲ್ಲಿ ಎಷ್ಟಿದ್ದಾವೆ ಅಂತೇಳಿ ಇವ್ರು ಕೊಟ್ಟಿರುವಂಥ ಮಾಹಿತಿ ಇದು. ಯಾವ ಕಾಲೇಜ್ HK ಮತ್ತು ನಾನ್ HK ಮತ್ತು ಸ್ಪೆಷಲ್ ಕ್ಯಾಟಗರಿ ಇದ್ದವರಿಗೆ ಯಾವ ರೀತಿಯಾಗಿ ಡಿವೈಡ್ ಮಾಡಿದ್ದೀವಿ ಅಂತ ಇದು ಲಿಸ್ಟನ್ನು ಕೊಟ್ಟಿರುವಂಥದ್ದು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿರಿ, ನೋಡಿ ಇಲ್ಲಿಂದ ಕಾಣಿಸ್ತಿದೆಯಾ? ಏನಪ್ಪ ಅಂದರೆ ಪೇಜ್ ನಂಬರ್ 86, ನೆನಪಿರಲಿ, ಪೇಜ್ ನಂಬರ್ 86ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಕಾಸ್ಟ್ ವೈಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಿ ಕಾಸ್ಟಲ್ಲಿ, ನೋಡಿ ಇಲ್ಲಿ ಕಾಸ್ಟಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ಗೌರ್ಮೆಂಟ್ ಸೀಟ್ ಇದೆ. ಓಕೆ, ಇಲ್ಲಿ ಕಾಲೇಜ್ ಇದೆ, ಗೌರ್ಮೆಂಟ್ ಕಾಲೇಜು, ಗೌರ್ಮೆಂಟ್ ಸೀಟು, ಹೌದಾ. ಇಲ್ಲಿ ಕೆಟಗರಿ 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 ಕೆಟಗರಿ. ಓಕೆ, ಈ ಕಾಲೇಜಲ್ಲಿ 31 ಸೀಟ್ ಇದ್ದಾವೆ. ಇದು ಗೌರ್ಮೆಂಟ್ ಕಾಲೇಜಲ್ಲಿ 31. ಈ ರೀತಿ ನೀವು ಆಮೇಲೆ ಇನ್ನೊಂದು ಗೌರ್ಮೆಂಟ್ ಕಾಲೇಜ್ ತೋರಿಸ್ತೇನೆ ನೋಡಿ ಇದರಲ್ಲಿ. ಇಲ್ಲ ಆಲ್ಮೋಸ್ಟ್ ಗೌರ್ಮೆಂಟ್ ಕಾಲೇಜ್ ಇದ್ದಾವೆಲ್ಲ ಇವು. ಓಕೆ, ಇದು ಬೆಂಗಳೂರು ಗೌರ್ಮೆಂಟ್ ಕಾಲೇಜು, 36 ಸೀಟ್ ಇದ್ದಾವೆ, ಹೌದಾ. ಆಮೇಲೆ ಚಿತ್ರದುರ್ಗ 13 ಸೀಟ್ ಇದ್ದಾವೆ, ಮೈಸೂರಲ್ಲಿ 22. ಸೊ ಇವೆಲ್ಲ ಗೌರ್ಮೆಂಟ್ ಕಾಲೇಜುಗಳು. ಓಕೆ, ಸೊ ಗೌರ್ಮೆಂಟ್ ಕಾಲೇಜುಗಳನ್ನು ನೋಡ್ಕೋಬೇಕು ನಿಮ್ಮ ಕಾಸ್ಟಲ್ಲಿ. ನೋಡಿ GM ನಿಮಗೆ ಬರುತ್ತೆ, ನೆನಪಿಡ್ರಿ. ಎಲ್ಲ ಕಾಸ್ಟ್ನವ್ರಿಗೂ ಕೂಡ GM ಕನ್ಸಿಡರ್ ಆಗುತ್ತೆ. ನೋಡಿ ನೀವು GM ಸೀಟು ನೋಡ್ಕೋಬೇಕು, ಪ್ಲಸ್ SC ಸೀಟು ನೋಡ್ಕೋಬೇಕು, GM ಸೀಟು ನೋಡ್ಕೋಬೇಕು, 2A ಸೀಟು ನೋಡ್ಕೋಬೇಕು. GMನ್ನು ಸೇರಿಸ್ಕೊಳ್ರಿ. ನಿಮಗೆ GMಲ್ಲಿ ಕೂಡ ಸೀಟ್ ಕೊಡ್ತಾರೆ ನಿಮಗೆ. GM ಅಂದರೆ ಯಾವುದೇ ಕಾಸ್ಟ್ನವರು ಕೂಡ ಅದಕ್ಕೆ ಅಪ್ಲಿಕೇಬಲ್ ಇದ್ದಾರೆ ಅಂತ ಅರ್ಥ. ಇನ್ ಕೇಸ್ ಆಫ್ ನಿಮ್ಮ ಕಾಸ್ಟಲ್ಲಿ ಒಂದೇ ಸೀಟ್ ಇತ್ತು, GMಲ್ಲಿ 10 ಸೀಟ್ ಇದಾವೆ. ಇಲ್ಲಿ ನೋಡಿ ಉದಾಹರಣೆಗೆ SCದಲ್ಲಿ ಒಂದೇ ಸೀಟ್ ಇದೆ, GMಲ್ಲಿ 10 ಸೀಟ್ ಇದ್ದಾವೆ. ನೀವು ಈ ಕಾಲೇಜಿಗೆ ಟ್ರೈ ಮಾಡ್ಬೋದು, ಯಾಕಂದರೆ ಅಲ್ಲಿ ಟೋಟಲ್ ಎಷ್ಟಾಯಿತು? 11 ಸೀಟ್ ಆಯಿತು. 11 ಸೀಟ್ ಇದ್ದಂಗೆ SCಗೆ ಒಂದೇ ಇದೆ, ಆದರೆ ನಿಜ. ಆದರೆ GMನ್ನು ಕೂಡ ಟ್ರೈ ಮಾಡ್ಬೋದು, GM ಸೀಟನ್ನು ಕೂಡ ನಿಮಗೆ ಕೊಡ್ತಾರೆ. ಆಮೇಲೆ ನೋಡಿ ಪ್ರೈವೇಟ್ ಅಂತ ಬಂದರೆ ಪ್ರೈವೇಟ್ ಕಾಲೇಜ್ ಇದು. ಈ ರೀತಿ ಪ್ರೈವೇಟ್ ಕಾಲೇಜ್ ಇರುತ್ತೆ, ಇಲ್ಲಿ ಸೀಟ್ಗಳನ್ನು ಕೊಟ್ಟಿರ್ತಾರೆ. ಕಾಸ್ಟಲ್ಲಿ 0 ಅಂತಿದ್ರೆ, ನಿಮ್ಮ ಕಾಸ್ಟಲ್ಲಿ ಏನಾದರೂ 0 ಅಂತಿದ್ರೆ ನೀವು GMನ್ನು ನೋಡ್ಕೋಬೇಕಾಗುತ್ತೆ. ಉದಾಹರಣೆಗೆ ಇಲ್ಲಿ ತೋರಿಸ್ತೀನಿ ನೋಡಿರಿ, ಇಲ್ಲಿ ಒಂದು ಯಾವುದೋ ಒಂದು ಕಾಲೇಜಲ್ಲಿ ಇಲ್ಲಿ ನೋಡಿ ಇಲ್ಲೆಲ್ಲ 0 ಅಂತ ಕೊಟ್ಟಿದ್ದಾರೆ, ಹೌದಾ. ಸೊ ಆದರೆ ನೀವು ಇಲ್ಲಿ GMಲ್ಲಿ 2 ತೋರಿಸ್ತಾ ಇದೆ, ಅದನ್ನು ನೀವು ಟ್ರೈ ಮಾಡ್ಬೋದು. ಅದು ಪರ್ಸೆಂಟೇಜ್ ಚೆನ್ನಾಗಿದ್ದರೆ GMಲ್ಲಿ ಕೊಡ್ತಾರೆ ನಿಮಗೆ, ಇಲ್ಲಾಂದರೆ ಕೊಡೋಂಗಿಲ್ಲ. ಇದನ್ನು ನೋಡ್ಕೊಳ್ರಿ. ಇದನ್ನು ನೀವು ಇಲ್ಲಿ ಸೀಟ್ ಯಾವ ನಿಮ್ಮ ಈಗ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಇದನ್ನು ಬಿಡೋಕ್ಕಿಂತ ಮೊದಲು, ಆಪ್ಷನ್ 2 ಬಿಡೋಕ್ಕಿಂತ ಮೊದಲು ನೀವು ಇದನ್ನು ರೆಡಿ ಮಾಡಿ ಇಟ್ಕೋಬೇಕು. ನೀವು ನೋಟ್ ಮಾಡಿ ಇಟ್ಕೋಬೇಕು, ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದ್ದಾವೆ ನಮ್ಮ ಕಾಸ್ಟಿಗೆ, ಅದನ್ನೇ ಫಸ್ಟ್ ಹಾಕಬೇಕು. ನಮ್ಮ ಉದಾಹರಣೆಗೆ ಹುಬ್ಬಳ್ಳಿ ಧಾರವಾಡದಲ್ಲಿರುವಂಥ ಕಾಲೇಜುಗಳನ್ನೇ ಫಸ್ಟ್ ಹಾಕಬೇಕು, ಅದನ್ನು ನೋಟ್ ಮಾಡಿ ಇಟ್ಕೊಂಡಿರ್ಬೇಕು ನೀವು.